ಮೊದಲನೇದಾಗಿ ನೀವು ಬಜೆಟ್ ಗಾತ್ರ ನೋಡಿದ್ರೆ ಕೇಂದ್ರ ಬಜೆಟ್ ಗಾತ್ರ ನೋಡಿದ್ರೆ 53 ಲಕ್ಷ ಕೋಟಿಯ ಗಾತ್ರ ಇದು. ಅಂಡ್ ಕರ್ನಾಟಕಕ್ಕೆ ಅಥವಾ ಬೇರೆ ರಾಜ್ಯಗಳಿಗೆ ನೋಡಿದಾಗ ನೀವು ಫೈನಾನ್ಸ್ ಕಮಿಷನ್ 16ನೇ ಫೈನಾನ್ಸ್ ಕಮಿಷನ್ ಕಡೆಯಿಂದ ಇವತ್ತಿಗೆ ಕರ್ನಾಟಕ ಅನುದಾನ ಜಾಸ್ತಿ ಆಗಿದೆ. ಮೊದಲು 3.64% ಬರ್ತಾ ಇತ್ತು ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಅಲ್ಲಿ. 16th ಫೈನಾನ್ಸ್ ಕಮಿಷನ್ ಕಡೆಯಿಂದ 4.13 ಆಗಿದೆ. ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಈ ಫೈನಾನ್ಸ್ ಕಮಿಷನ್ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಏನಿದೆ ಅದರಿಂದ ಸುಮಾರು 16,000 ಕೋಟಿ ಹೆಚ್ಚು ಆದಾಯ ಬರುತ್ತೆ. ಆಲ್ರೆಡಿ ಬರ್ತಾ ಇರೋದು ಬಿಟ್ಟು ಈಗ 2004ರಿಂದ 2014ಕ್ಕೆ UPA ಸರ್ಕಾರ ಇದ್ದ ಕಾಲದಲ್ಲಿ 10 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಸುಮಾರು 80,000 ಕೋಟಿ ಬಂದಿತ್ತು. 2014ರಿಂದ 2024ಕ್ಕೆ ಮೋದಿ 2.0 3 ಮೋದಿಜಿಯವರು 3 ಸರ್ಕಾರಗಳಲ್ಲಿ ನೋಡಿದ್ರೆ 2,60,000 ಕೋಟಿಗಿಂತ ಜಾಸ್ತಿ ಬಂತು. ಸೊ ಅಂದ್ರೆ 3 ಪಟ್ಟು ಕರ್ನಾಟಕದ ರಾಜ್ಯಕ್ಕೆ ಕೇಂದ್ರದ ಅನುದಾನ ಜಾಸ್ತಿ ಆಗಿದೆ. ಒಂದು ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ಎಲ್ಲಾ ರಾಜ್ಯಗಳಲ್ಲೂ ಡೆವಲಪ್ಮೆಂಟ್ ಹಣ ಕೊಡ್ತಾ ಇದ್ದಾರೆ, GST ಕಲೆಕ್ಷನ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಸೆಂಟ್ರಲ್ ಟ್ಯಾಕ್ಸಸ್ ಜಾಸ್ತಿ ಕಲೆಕ್ಟ್ ಆಗ್ತಾ ಇದೆ, ಎಲ್ಲಾ ರಾಜ್ಯಗಳಿಗೂ ಬರ್ತಾ ಇದೆ. ಅಂಡ್ ಈ ಫೈನಾನ್ಸ್ ಕಮಿಷನ್ ಅಲೋಕೇಶನ್ ಜಾಸ್ತಿ ಮಾಡೋದ್ರಿಂದ 3.64 ಇಂದ 4.13 ಮಾಡೋದ್ರಿಂದ ಕರ್ನಾಟಕ ರಾಜ್ಯಕ್ಕೆ ತುಂಬಾ ಅನುಕೂಲ ಆಗಿದೆ. ಯಾಕಂದ್ರೆ ತುಂಬಾ ರಾಜ್ಯಗಳಿಗೆ ಜಾಸ್ತಿ ಮಾಡಿಲ್ಲ. ಇವಾಗ ನೋಡಿದ್ರೆ ನೀವು ತಮಿಳುನಾಡು ಸ್ವಲ್ಪ ಕಡಿಮೆ ಆಗಿದೆ, ಕರ್ನಾಟಕಕ್ಕೆ ಪಾಲ್ ಜಾಸ್ತಿ ಮಾಡಿದ್ದಾರೆ ಫೈನಾನ್ಸ್ ಕಮಿಷನ್ ಅಲ್ಲಿ. ಸೊ ಹಾಗಾಗಿ ಅಂಡ್ ಇನ್ನೊಂದು ನೀವು ಗಮನಿಸಬೇಕು ಅಂತ ಹೇಳಿದ್ರೆ, ಮೋದಿಜಿಯವರ ಸರ್ಕಾರ ಬಂದ ನಂತರ ಯಾವುದೇ ಒಂದು ಯೋಜನೆ ಎರಡೂನು ಬಜೆಟ್ ಎಲ್ಲ ನೀಡಬೇಕು ಅಂತೇನಿಲ್ಲ, ಕಾಲಕ್ರಮೇಣ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನೀವು ನೋಡಿ, ಕೋವಿಡ್ ಬಂದಾಗ 80 ಕೋಟಿ ಜನಗಳಿಗೆ ರೇಷನ್ ಅದು ಬಜೆಟ್ ಅಲ್ಲಿ ಮೀಸಲಿಟ್ಟಿದ್ರ ಇರ್ಲಿಲ್ಲ, ಅದನ್ನ ಜನಗಳಿಗೆ ಬೇಕು ಮಾಡಿ ತೋರಿಸಿದ್ರು. ಉಚಿತ ಲಸಿಕೆ ಅದಕ್ಕೆ ಬಜೆಟ್ ಅಲ್ಲಿ ಮೀಸಲಿಟ್ಟಿದ್ರ ಗೊತ್ತಿತ್ತು ಯಾರಿಗಾದ್ರೂ ಇವತ್ತು ಕೋವಿಡ್ ಅಂತ ಒಂದು ವೈರಸ್ ಬರುತ್ತೆ, ಅದಕ್ಕೊಂದು ಲಸಿಕೆ ಕಂಡುಹಿಡಿಯಬೇಕು, ಉಚಿತವಾಗಿ ಕೊಡಬೇಕು ಅದನ್ನ ಅಂತ. ಸೊ ಹಾಗಾಗಿ ಆ ಕಾಲಕ್ಕೆ ಏನೇನು ಬೇಕು ಮೋದಿ ಸರ್ಕಾರ ಮಾಡ್ತಾ ಬಂದಿದೆ. ನೀವು GST ಇಳಿಕೆ ನೋಡಿ, ಬಜೆಟ್ ಅಲ್ಲಿ ಮಾಡ್ಬೋದಿತ್ತು, ಮಾಡ್ಲಿಲ್ಲ. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಮಾಡುದು, ದಸರಾ ಹಬ್ಬಕ್ಕೆ ಕಾಣಿಕೆಯಾಗಿ ಕೊಟ್ಟರು ಅದನ್ನ ಜನಗಳಿಗೆ. ವೆಯ್ಟ್ ಮಾಡಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರೆ ಪೊಲಿಟಿಕಲ್ ಕ್ರೆಡಿಟ್ ತಗೋಬೇಕಿತ್ತು. ಆದ್ರೆ ಪೊಲಿಟಿಕಲ್ ಕ್ರೆಡಿಟ್ ತಗೊಳ್ಳೋ ನೆಸೆಸಿಟಿ ಇಲ್ಲ. ಯಾಕಂದ್ರೆ ನಾವು ಕೆಲಸ ಮಾಡ್ತಾ ಇರೋದು ಜನಗಳ ಪರವಾಗಿ, ಜನಗಳಿಗೆ ಬೆನಿಫಿಟ್ ಆಗ್ಬೇಕು ಅಂತ ಕೆಲಸ ಮಾಡ್ತಿದ್ದಾಗ ಇದು ಬಜೆಟ್ ಅಲ್ಲೇ ನಾವು ಯಾವ್ದಾದ್ರು ಒಂದು ಸ್ಕೀಮ್ ಕೊಡಬೇಕು, ಅದರಿಂದಾನೇ ಅನುದಾನ ಜಾಸ್ತಿ ಆಗ್ಬೇಕು, ಅಥವಾ ಅದರಿಂದ ಈಗ ಮಧ್ಯಮ ವರ್ಗದವ್ರಿಗೆ ಏನ್ ಬಂತು ಅಂತ ಕೇಳಿದ್ರೆ 2025 ಬಜೆಟ್ ಅಲ್ಲೇನೆ 12 ಲಕ್ಷ ಆದಾಯ ಬರೋರ್ ತನಕನೂ ಆದಾಯ ತೆರಿಗೆ 0 ಆಗಿದೆ. ಸೊ 2025 ಕೊಟ್ಟಿರೋದು ಅದು ಚಾಲು ಆಗ್ತಾ ಇರೋದು ಈ ವರ್ಷದಿಂದ. ಸೊ ತಿರ್ಗಾ ಮಧ್ಯಮ ವರ್ಗದವ್ರಿಗೆ ಏನ್ ಕೊಡ್ತೀರಾ ಅಂತ ಕೇಳಿದ್ರೆ 2025 ಬಜೆಟ್ ಅಲ್ಲಿ 12 ಲಕ್ಷ ತನಕ ಇನ್ಕಮ್ ಟ್ಯಾಕ್ಸ್ 0 ಆಯ್ತು, GST ಕಡಿಮೆ ಆಯ್ತು. ಎಷ್ಟು 12% ಅಲ್ಲಿ ಇದ್ದಿದ್ದು 99% ಬಹಳಷ್ಟು ಪ್ರಾಡಕ್ಟ್ಗಳು ಅದು 5% ಹೋಯ್ತು, ಅದು 0% ಹೋಯ್ತು. ಅಂಡ್ 28% ಇದ್ದಿದ್ದು ತುಂಬಾ ಐಟಮ್ಗಳು 18% ಬಂದ್ಬಿಡ್ತು. ಮೇನ್ ಆಗಿ ಸಿಮೆಂಟ್ 28% ಇತ್ತು. ಅಂದ್ರೆ ಒಬ್ಬ ಸಣ್ಣ ಮಿಡಲ್ ಕ್ಲಾಸ್ ಮನುಷ್ಯನು ಮನೆ ಕಟ್ಟಬೇಕು ಅಂದಾಗ ಸಿಮೆಂಟ್ ಕಾಸ್ಟ್ಲಿ ಆಗೇ ಆಗುತ್ತೆ. ಸಿಮೆಂಟ್ ಇಲ್ಲದೆ ಮನೆ ಕಟ್ಟಕ್ಕಾಗಲ್ಲ. 28% ಇತ್ತು ಅದ್ರ ಮೇಲೆ ಟ್ಯಾಕ್ಸ್, ಅದು 18% ಬಂತು. ಅದೇ ಸಿಮೆಂಟ್ ಮೇಲೆ ಟ್ಯಾಕ್ಸ್ UPA ಕಾಲದಲ್ಲಿ 32-33% ಜಾಸ್ತಿ ಇತ್ತು. ಅದನ್ನ 32ರಿಂದ ಫಸ್ಟ್ 28ಕ್ಕೆ ತಂದ್ರು GST ಬಂದಾಗ. ಆಮೇಲೆ ಒಂದು 5-6 ವರ್ಷ ಆಯ್ತು, ಯಾಕಂದ್ರೆ ಎಲ್ಲಾ ರಾಜ್ಯಗಳಿಗೂ ನೋಡ್ಬೇಕಲ್ಲ ಯಾವ ರಾಜ್ಯಕ್ಕೆ ಎಷ್ಟು, ಅದನ್ನ ನೋಡಿ ಇವತ್ತು 18% ಬಂದಿದೆ. ಅಂದ್ರೆ ಯಾವ ಕಾಲಘಟ್ಟದಲ್ಲಿ ಜನಗಳಿಗೆ ಯಾವ ತರ ಅನುಕೂಲ ಆಗ್ಬೇಕೋ ಆ ತರ ಅನುಕೂಲವನ್ನು ಮಾಡ್ಕೊಡ್ತಾ ಇದೆ. ಅಂಡ್ ಈ ಬಜೆಟ್ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಇದು ರಿಫಾರ್ಮಿಸ್ಟ್ ಬಜೆಟ್. ಇದು ಯಾವ್ದು 2026ನೇ ಸಾಲಿಗೆ ಮಾತ್ರ ನೋಡಿರೋ ಬಜೆಟ್ ಅಲ್ಲ. ಇದು ವಿಕಸಿತ ಭಾರತ ಅಂತ ಏನ್ ಕಲ್ಪನೆ ಇದೆ 2047ಕ್ಕೆ, ಆ ಕಲ್ಪನೆಯಲ್ಲಿ ವಿಕಸಿತ ಭಾರತ ನಮ್ಮ ಗುರಿ ಆದ್ರೆ ನಮ್ಮ ಮಾರ್ಗ ಯಾವುದು? ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಬೆಳಿಬೇಕು, ಏರ್ಪೋರ್ಟ್ಗಳು ಬರಬೇಕು, ಪೋರ್ಟ್ಗಳು ಬರಬೇಕು, ರೋಡ್ ಚೆನ್ನಾಗಿರ್ಬೇಕು, ಹೈವೇಗಳು ಚೆನ್ನಾಗಾಗಬೇಕು, ರೈಲ್ವೇಸ್ ಅಲ್ಲಿ ಹೈ ಸ್ಪೀಡ್ ರೈಲ್ ಬರಬೇಕು. ಅಂದ್ರೆ ನಾವು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಆದ್ಯತೆ ಕೊಡಬೇಕು. ಅದೇ ನಿಟ್ಟಿನಲ್ಲಿ 12,20,000 ಕೋಟಿ 2026-27ನೇ ವರ್ಷ ಬಜೆಟ್ ಅಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಈ ಮೂಲಭೂತ ಸೌಕರ್ಯಗಳಿಗೆ ಮೀಸಲಿಟ್ಟಿದ್ದಾರೆ. ಇದು ಮೋದಿ ಸರ್ಕಾರ ಸತತ ಪ್ರತಿಯೊಂದು ವರ್ಷನೂ, ಹೋದ ವರ್ಷ 11 ಲಕ್ಷ ಕೋಟಿ ಇತ್ತು, ಈ ವರ್ಷ 12 ಲಕ್ಷ ಕೋಟಿ ಮೀಸಲಿಟ್ಟಿದ್ದಾರೆ. ಯುವಕರಿಗೆ ಏನು ಅಂತ ಕೇಳಬಹುದು, ಖೇಲೋ ಇಂಡಿಯಾ ಅಂತ ಮಾಡಿದ್ದಾರೆ, ಅದಕ್ಕೆ ಸಪರೇಟ್ ಆಗಿ ಒಂದು ಫಂಡ್ ಮಾಡಿದ್ದಾರೆ. ಅಂಡ್ ನ್ಯಾಷನಲ್ ಸ್ಪೋರ್ಟ್ಸ್ ಬಿಲ್ ಬಂದಾಗ ನೀವು ನೋಡಿದ್ರಿ, ಪ್ಯಾರಾಲಿಂಪಿಕ್ಸ್ ಆಯ್ತು ಪ್ಯಾರಿಸ್ ಅಲ್ಲಿ, ಟಾಪ್ ಸ್ಕೀಮ್ ಅಂತ ಬಂತು. ಅದ್ಯಾವುದು ಬಜೆಟ್ ಇಂದ ಮಾಡ್ಬೇಕು ಅಂತಲ್ಲ, ಆ ಕಾಲಕ್ಕೆ ಅದನ್ನ ಮಾಡಿ ಇವತ್ತು ಒಲಿಂಪಿಕ್ಸ್ ಅಲ್ಲಿ ನಾವು ಗೆಲ್ಲಕ್ಕೆ
ಆ ತಯಾರಿ ಆಗಕ್ಕೆ, ಆ ಟ್ರೈನಿಂಗ್ ತಗೊಳಕ್ಕೆ ಯುವಕರನ್ನ ತಯಾರು ಮಾಡ್ತಾ ಇದ್ದಾರೆ. ಅಂದ್ರೆ ಭಾರತ ಒಂದು ವಿಶ್ವಗುರು ಆಗ್ಬೇಕು ಅಂತ ಹೇಳಿದ್ರೆ ಬರೀ ಒಂದು ಬಜೆಟ್ ಮಂಡನೆ ದಿನ ನಾವು ಕೊಡೋ ಸ್ಕೀಮ್ಗಳಿಂದಲ್ಲ, ಬಟ್ ಪ್ರತಿನಿತ್ಯ ದಿನನಿತ್ಯ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದು ಅವ್ರಿಗೆ ಆ ಕಾಲಘಟ್ಟಕ್ಕೆ ಏನೇನು ಬೇಕು ಅಂತ ಮಾಡ್ಕೊಡ್ತಾ ಇರೋದು. ಮಹಿಳೆಯರಿಗೆ ನೀವು ನೋಡಿ, ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲೂ ಮಹಿಳೆಯರಿಗೆ ಹಾಸ್ಟೆಲ್ ಮಾಡಬೇಕು ಅಂತ. ಯಾರಿಗೆ? ಉನ್ನತ ಶಿಕ್ಷಣಗಳಲ್ಲೂ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಉನ್ನತ ಶಿಕ್ಷಣಗಳು, ಸ್ಪೆಷಲೈಸ್ಡ್ ಸಬ್ಜೆಕ್ಟ್ಸು, ಇಂಥ ಕೋರ್ಸ್ಗಳು ಮಾಡ್ತಾವ ಮಹಿಳೆಯರಿಗೆ. FM ಸೀತಾರಾಮನ್ ಅವ್ರಿಗೆ ಅನಿಸ್ತು, ನಿರ್ಮಲಾ ಸೀತಾರಾಮನ್ ಅವ್ರಿಗೆ, ಕೆಲವು ಅವ್ರಿಗೆ ಒಂದು ಹುಡುಗಿ ತಂದೆ ಹೇಳಿದ್ರಂತೆ, ಇಲ್ಲ ಬ್ರೈಟ್ ಸ್ಟೂಡೆಂಟ್ ಇದ್ದಾಳೆ, ಬಟ್ ನಾವು ಓದ್ಸಕ್ಕಾಗಲ್ಲ, ಹಣ ಕೊರತೆ ಅಲ್ಲ, ಆದರೆ ಕಾಲೇಜಲ್ಲಿ ಇಂಥ ಸೈನ್ಸು ಟೆಕ್ನಾಲಜಿ ಎಲ್ಲ ಇದ್ದಾಗ ಲ್ಯಾಬೊರೇಟರಿ ಕೆಲಸ ಎಲ್ಲ ಇರುತ್ತೆ, ಸಂಜೆ ಲೇಟ್ ಆಗುತ್ತೆ, ಎಲ್ಲಿ ಅವರು ವಾಸ ಇರೋದು ಹೆಂಗೆ? ಸೊ ಹಾಗಾಗಿ ನಿರ್ಮಲಾ ಸೀತಾರಾಮನ್ ಅವರು ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದು ಹೆಣ್ಣು ಮಕ್ಕಳು, ಉನ್ನತ ಶಿಕ್ಷಣ ಪಡಿತಾ ಇರೋ ಹೆಣ್ಣು ಮಕ್ಕಳಿಗೆ ಒಂದು ಹಾಸ್ಟೆಲ್ ಕೊಡ್ತೀನಿ. ಸೊ ಅಂದ್ರೆ ಇದು ಮುಂದಿನ ಪೀಳಿಗೆ. ಇವತ್ತು ಹಾಸ್ಟೆಲ್ಗೆ ಹೋಗಿ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥ್ಸ್ ಕಲಿಯೋರು 2047ಕ್ಕೆ ಯಾವ ಉನ್ನತ ಮಟ್ಟಕ್ಕೆ ಹೋಗಿರ್ತಾರೆ? ಅಂದ್ರೆ ವಿಕಸಿತ ಭಾರತದ ಕಡೆಗೆ ನಿಮ್ಗೆ ಒಂದು ನಡೆ. ಆಮೇಲೆ ಶಿ ಮಾರ್ಟ್ಸ್ ಅಂತ ಮಾಡ್ತಾ ಇದ್ದಾರೆ, ಸಣ್ಣ ಉದ್ಯಮಿಗಳು, ಮಹಿಳೆಯರಿಗೆ ಇದು ಕೊಡೋಕ್ಕೆ. ಸೊ ಹಾಗಾಗಿ ಮಹಿಳೆಯರಿಗೂ ನೀವು ನೋಡಿದ್ರೆ 2026 ಕೊಡಬೇಕು ಅಂತ ಏನಿರಲಿಲ್ಲ. ನೀವೆರಡು ಬೇಟಿ ಬಚಾವ್ ಬೇಟಿ ಪಡಾವ್ ನೋಡಿ, 2015 ಬಂತು. ಎಷ್ಟು ಜನಕ್ಕೆ ಅದರಿಂದ ಅನುಕೂಲ ಸಿಕ್ಕಿದೆ? ಪ್ರಧಾನಮಂತ್ರಿ ಮಾತೃವಂದನಾ ಯೋಜನಾ ಅಂತ ಬಂದಿದೆ. ಅದಕ್ಕೆ ಮುಂಚೆ UPA ಸರ್ಕಾರ ಟೈಮಲ್ಲಿ ಇಂದಿರಾ ಗಾಂಧಿ ಹೆಸರಲ್ಲಿ ಯಾವುದೋ ಒಂದು ಸ್ಕೀಮ್ ಇಟ್ಕೊಂಡಿದ್ರು. ಒಂದು 6,60,000 ಜನಕ್ಕೆ ಅವರು ಅದರಲ್ಲಿ ಬೆನಿಫಿಟ್ ಸಿಕ್ಕಿತ್ತು. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಲ್ಲಿ 4,26,00,000 ಜನಗಳಿಗಿಂತ ಹೆಚ್ಚು ಮಹಿಳೆಯರಿಗೆ ಅದರಲ್ಲಿ ಬೆನಿಫಿಟ್ ಸಿಕ್ಕಿದೆ. ಅದು ಒಂದು ಯೋಜನೆಯಿಂದಾನೆ. ಉಜ್ವಲ ಯೋಜನಾ ಬಂತು. ಆಮೇಲೆ ಜನ್ಧನ್ ಅಕೌಂಟ್ಗಳಲ್ಲಿ 56% ಮಹಿಳೆಯರದೇ ಅಕೌಂಟ್ ಇರೋದು. ಅಂದ್ರೆ ಅವ್ರ ಮಹಿಳೆಯರ ಸಬಲೀಕರಣ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಒಂದು, ಅವ್ರ ಕೈಲಿ ಫೈನಾನ್ಷಿಯಲ್ ಸ್ಟ್ರೆಂತ್ ಆಲ್ಸೋ. ಅವ್ರ ಕೈಲಿ ಹಣ ಉಳಿಬೇಕು, ಅವ್ರು ಡಿಸೈಡ್ ಮಾಡ್ತಾರೆ ಹೆಂಗ್ ಸ್ಪೆಂಡ್ ಮಾಡಬೇಕು ಅಂತ. ಅವ್ರ ಮನೆಯಲ್ಲಿರೋರ ಮೇಲೆ ಕೇಳೋ ನೆಸಿಟಿ ಇಲ್ಲ, ನಾವ್ ಎಷ್ಟು ಹಣ ಕೊಡಿ ಖರ್ಚು ಮಾಡಬೇಕು ಅಂತ. ಮಹಿಳೆಯರಿಗೆನೆ ಸ್ವಾವಲಂಬಿಯಾಗಿ ನಿಲ್ಲುವ ಇದರಲ್ಲಿ. ಆಮೇಲೆ ಮುದ್ರಾ ಯೋಜನೆಯಲ್ಲಿ ಮಹಿಳಾ ಉದ್ಯಮಿಗಳಿಗೆ, ಆಂಟ್ರಪ್ರನರ್ಗಳಿಗೆ ಪ್ರತ್ಯೇಕವಾಗಿ ಲೋನ್ಗಳು ಕೊಡೋದು, ಕಡಿಮೆ ಬಡ್ಡಿಗೆ ಲೋನ್ ಕೊಡೋದು. ನೀವು ಇನ್ನೊಂದು ತಗೊಂಡ್ರೆ ನಾರಿ ಪುರಸ್ಕಾರ ಅಂತ ಮಾಡಿದ್ರು. ಅಂದ್ರೆ ಈಗ ನಾವು ಹೆಂಗೆ ಭಾರತ ರತ್ನ, ಪದ್ಮವಿಭೂಷಣ್, ಪದ್ಮಶ್ರೀ, ಅಶೋಕ ಚಕ್ರ ಅಂತ ಕೊಡ್ತೀವೋ, ಮಹಿಳೆಯರಿಗೆ ಪ್ರತ್ಯೇಕವಾಗಿ ಅಂತ ನೋಡಿದ್ರೆ ನಾರಿ ಪುರಸ್ಕಾರ 200ಕ್ಕಿಂತ ಹೆಚ್ಚು ಮಹಿಳೆಯರಿಗೆ ದೇಶದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಮಹಿಳಾ ಪುರಸ್ಕಾರ ಕೊಟ್ಟಿದ್ದಾರೆ. ಅಂದ್ರೆ ಮಹಿಳೆಯರಿಗೆ ಕೂಡ ಗೌರವ, ಅವರ ಆತ್ಮನಿರ್ಭರವಾಗಿ ಇರಬೇಕು ಅಂತ ಒಂದು ಕಲ್ಪನೆ ಏನಿದೆಯಲ್ಲ. ಯಾಕಂದ್ರೆ ಪ್ರಧಾನಮಂತ್ರಿಗಳು ಹೇಳಿದ್ರು, ಜ್ಞಾನ್ ಅಂತ, ಗರೀಬ್, ಯುವ, ಅನ್ನದಾತ, ನಾರಿ ಶಕ್ತಿ. ಅತಿ ಬಡವರಿಗೆ 25 ಕೋಟಿಗಿಂತ ಹೆಚ್ಚು ಬಡವರನ್ನ ಬಡತನದ ರೇಖೆಯಿಂದ ಮೇಲ್ ತಂದಿದ್ದೀವಿ ಕಳೆದ 10 ವರ್ಷದಲ್ಲಿ. ಅತಿ ಬಡವರು ಏನಿದ್ರು ಅವ್ರು ಇವತ್ತು ಲೋವರ್ ಕ್ಲಾಸ್ಗೆ, ಲೋವರ್ ಮಿಡಲ್ ಕ್ಲಾಸ್ಗೆ ಬರ್ತಾ ಇದ್ದಾರೆ. 25 ಕೋಟಿ ಜನ. ಅದು ಹೆಂಗ್ ಸಾಧ್ಯ ಆಯ್ತು? 82 ಕೋಟಿ ಜನಗಳಿಗೆ ರೇಷನ್ ಕೊಟ್ಟು, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಸ್ ಮುಖಾಂತರ, ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಸಣ್ಣ ರೈತರಿಗೆ ಹಣ ತಲುಪ್ತಾ ಇದ್ದಾರೆ. 25 ಕೋಟಿ ಜನ ಬಡತನದ ರೇಖೆಯಿಂದ ಮೇಲ್ ಬಂದ್ರು. ಅದೊಂದ್ ಕಡೆ. ಯುವಕರಿಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೌಶಲ್ಯಾಭಿವೃದ್ಧಿ, ಸ್ಕಿಲ್ ಟ್ರೈನಿಂಗ್ ಆಗ್ತಾ ಇದೆ. ಈಗ ಮೊನ್ನೆ ಬಜೆಟ್ ಅಲ್ಲೂ ಆಲಿಡ್ ಹೆಲ್ತ್ ಪ್ರೊಫೆಷನಲ್ಸ್ ಅಂತ ತರ್ತಾ ಇದ್ದಾರೆ. ಅಂದ್ರೆ ನೀವು ಡಾಕ್ಟರ್ ಆಗದೆ ಇರ್ಬೋದು, ಆದ್ರೆ ರೇಡಿಯಾಲಜಿ ಇರ್ಬೋದು, OT ಇರ್ಬೋದು, ಅನಸ್ಥೀಶಿಯಾ ಇರ್ಬೋದು, ಅಂತ ಕಡೆಯಲ್ಲಿ ಸ್ಪೆಷಲೈಸ್ಡ್ ಟ್ರೈನಿಂಗ್ ಕೊಡ್ಸಕ್ಕೆ ಇದು ಮಾಡ್ತಾ ಇದ್ದಾರೆ. ಅಂಡ್ ಆಮೇಲೆ Tier 2, Tier 3 ಸಿಟೀಸ್ ಅಲ್ಲಿ MSMEಗಳಿಗೆ ಅವರಿಗೆ ಆಗ್ಬೇಕಾಗಿರೋ ಕಂಪ್ಲೇಂಟ್ಸ್ಗಳಿಗೆ ಕಾರ್ಪೊರೇಟ್ ಮಿತ್ರ ಅಂತ ಯುವಕರನ್ನ ತಯಾರಿ ಮಾಡಿ ಸಣ್ಣ ಸಣ್ಣ MSMEಗಳಿಗೆ ಅವರು ಸಜೆಷನ್ ಕೊಟ್ಟು ಕಾನೂನನ್ನ ಹೆಂಗ್ ಪಾಲಿಸಬೇಕು ಅಂತ ಅವ್ರು ಸಜೆಸ್ಟ್ ಮಾಡತಾರೆ. ಅಂದ್ರೆ ಯುವಕರಿಗೆ ಇದು ಪ್ರೇರಣೆ. ಅಂಡ್ ಮಹಿಳೆಯರಲ್ಲಿ ನಾನು ತಿಳಿಸಿದ್ದೀನಿ ಎಷ್ಟು ಮಾಡಿದ್ದಾರೆ ಅಂತ. ಅಂಡ್ ರೈತರಿಗಂತೂ, ರೈತರಿಗೆ ನೀವು ನೋಡಿ, ಈ ನ್ಯಾಮ್ ಇರ್ಬೋದು, ಈ ಮಂಡಿ ಇರ್ಬೋದು, ಮೋರ್ ಕ್ರಾಪ್ ಪರ್ ಡ್ರಾಪ್ ಇರ್ಬೋದು, ಈ ಡ್ರೋನ್ ಇರ್ಬೋದು. ಅಂದ್ರೆ ಯಾವುದೇ ಒಂದು ವಿಷಯದಲ್ಲೂ ಈ 4 ವರ್ಗಕ್ಕೆ ಸೇರಿದವ್ರನ್ನ ಪ್ರಧಾನಮಂತ್ರಿಗಳು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಸೊ ಹಾಗೆ ಈ 4 ವರ್ಗದವರು ಮೇಲ್ಗಡೆ ಬಂದ್ರೆ ಭಾರತ ವಿಶ್ವಗುರು ಆಗೋದು 2047 ತನಕ ಕೈ ನೆಸಿಟಿ ಇಲ್ಲ. ಯಾಕಂದ್ರೆ ಇವತ್ತು ಆಲ್ರೆಡಿ ನಾವು ಪ್ರಪಂಚದ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ. 2014ಕ್ಕೆ ಮುಂಚೆ ನಾವು 11, 12 ಓಡಾಡ್ತಾ ಇದ್ವಿ. 2024ಕ್ಕೆ 5ನೇ ಸ್ಥಾನಕ್ಕೆ ಬಂದ್ವಿ. 2025ಕ್ಕೆ ಜಪಾನ್ ಮೀರಿಸಿ 4ನೇ ಸ್ಥಾನಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ ಯಾರನ್ನ ಮೀರಿಸ್ತಾ ಇದೀವಿ ಅಂತ ಈಗಲೇ ಹೇಳ್ತೀನಿ. ಅದನ್ನ ಜರ್ಮನಿನ ಮೀರಿಸಿ 2029, 2030 ಕಾಲಕ್ಕೆ ಜರ್ಮನಿನ ಮೀರಿಸಿ 3ನೇ ಸ್ಥಾನಕ್ಕೆ ಬರ್ತೀವಿ. ಅಮೆರಿಕ, ಚೀನಾ, ನಂತರ ಭಾರತ. ಅಂದ್ರೆ ಟಾಪ್ 3 ವರ್ಲ್ಡ್ ಪವರ್ಸ್ ಅಲ್ಲಿ ಇಂಡಿಯಾ ವಿಲ್ ಬಿ 1 2029, 2030ಕ್ಕೆ. ಅಂಡ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂತ ನೋಡಿದ್ರೆ ಇವತ್ತು ಜಪಾನ್ ಬೆಳೀತಾ ಇರೋದು 0.9%, ಚೈನಾ ಬೆಳೀತಾ ಇರೋದು 1%, US ಬೆಳೀತಾ ಇರೋದು 1 or 2%,
ಇಂಡಿಯಾ 6.8 to 7.2% ಗ್ರೋ ಆಗ್ತಾ ಇದೆ. ಸೊ ನೀವು ಇದನ್ನ ನಾವು 2047 ತನಕ ಅಂತ ನೋಡಿದಾಗ ಅದು ವಿಕಸಿತ ಭಾರತ. ಅವತ್ತಿಗೆ ಪ್ರಪಂಚ ಹೇಳುತ್ತೆ ಭಾರತ ವಿಶ್ವಗುರು ಆಗ್ತಾ ಇದೆ. ಯಾಕಂದ್ರೆ ನಮಗಿರೋ ಅತಿ ದೊಡ್ಡ ಶಕ್ತಿ ಯುವಕರು, ಸ್ಕಿಲ್ಡ್ ಲೇಬರ್. ಅಂಡ್ ಇವತ್ತಿಗೆ ಫಾರಿನ್ ಕಂಪನಿಯವರು ಡೇಟಾ ಸೆಂಟರ್ಗಳು ಸೆಟಪ್ ಮಾಡ್ತೀವಿ ಅಂತ ಹೇಳಿದಾಗ ಅದಕ್ಕೆ ಹೇಳಿದ್ದಾರೆ ಟ್ಯಾಕ್ಸ್ ರಿಯಾಯಿತಿ ಕೊಡ್ತಾ ಇದೀವಿ 20 ವರ್ಷಗಳಿಗೆ, ಇಲ್ಲಿ ಬಂದು ಸೆಟಪ್ ಮಾಡಬೇಕು. ನೀವು ಭಾರತಕ್ಕೆ ಬಂದು ಭಾರತದಲ್ಲಿ ಡೇಟಾ ಸೆಂಟರ್ಗಳನ್ನ ಸ್ಥಾಪನೆ ಮಾಡಿದ್ರೆ ನಿಮಗೆ ಟ್ಯಾಕ್ಸ್ ರಿಯಾಯಿತಿ ಕೊಡೋದು ಕಾರ್ಪೊರೇಟ್ಸ್ ಕೊಡ್ತೀವಿ. ಆದ್ರೆ ಅದಕ್ಕೆ ಬೆನಿಫಿಟ್ ಬರಿದೆ ಯಾರಿಗೆ? ಆ ಸ್ಕಿಲ್ ಸಿಗೋದು ನಮ್ಮ ಹುಡುಗರಿಗೆ, ಕೆಲಸ ಸಿಗೋದು ನಮ್ಮ ಹುಡುಗರಿಗೆ. ಸೊ ಹಾಗಾಗಿ ಉದ್ಯೋಗ ಸೃಷ್ಟಿ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಹೊಸ 2025 ಜನವರಿಯಿಂದ ಜುಲೈ ತನಕ ಏನ್ ಪಬ್ಲಿಕ್ ಗೌರ್ಮೆಂಟ್ ಡೇಟಾ ರಿಲೀಸ್ ಆಗಿದೆಯೋ ಡೈರೆಕ್ಟ್ ಆಗಿ PF ಡಿಪಾರ್ಟ್ಮೆಂಟ್ ಇಂದ ರಿಲೀಸ್ ಆಗಿರೋ ಡೇಟಾದಲ್ಲೇ ಸುಮಾರು 78 ಲಕ್ಷ ಜನಗಳಿಗೆ ಹೊಸ ಉದ್ಯೋಗ ಸೃಷ್ಟಿಯಾಗಿದೆ. ಡೈರೆಕ್ಟ್ ಆಗಿ PF ಕಾಯ್ದೆಯಲ್ಲಿ ನೋಂದಣಿಗೊಳಿಸ್ಕೊಳ್ಳಿರೋರು. ಅದು ಬಿಟ್ಟು ಬೇರೆ ಬೇರೆ ಸಣ್ಣ ಕಾರ್ಖಾನೆಗಳು ಸ್ಟಾರ್ಟ್ ಆಗುತ್ತೆ. ಸಣ್ಣ ಉದ್ಯಮಿ ಒಂದು 4 ಜನ ಕೆಲಸ ಕೊಡ್ತಾನೆ. ಅದನ್ನು ಉದ್ಯೋಗ ಸೃಷ್ಟಿನೇ. ಅದು ಉದ್ಯೋಗ ಸೃಷ್ಟಿ ಅಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರದ ಕೆಲಸವೋ ರಾಜ್ಯ ಸರ್ಕಾರದಲ್ಲಿ ಒಂದು ಪೋಸ್ಟಿಂಗ್ ಕೊಡಿಸೋದು ಅಲ್ಲ. ಅವರು ತನ್ನ ಕಾಲ ಮೇಲೆ ತಾನು ನಿಂತು ದುಡಿದು ದೇಶದ ಬೆಳವಣಿಗೆಗೆ ಅವ್ರ ಪಾತ್ರ ಅವ್ರದ್ದಿದೆ. ಸೊ ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ಭಾರತ ಇವತ್ತು ಸರಿಯಾದ ಹಾದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಅಂಡ್ ನೀವು ಮೊನ್ನೆ ನೋಡಿರ್ಬೋದು, ಇಂಡೋ ಯುರೋಪಿಯನ್ ಇದರಲ್ಲಿ ಟ್ರೇಡ್ ಡೀಲ್ ಆಯ್ತು. ಅದರಿಂದ ಸಾಕಷ್ಟು ಬೆನಿಫಿಟ್ ಬರ್ತಾ ಇದೆ. US ಅವರು ಟ್ರಂಪ್ ಅಷ್ಟಷ್ಟು ಮಾತಾಡ್ತಾ ಇದ್ರು, ಆಲ್ರೆಡಿ ತಿರ್ಗಾ ಟ್ಯಾರಿಫ್ ಇಳಿಸಿದ್ದಾರೆ. ಹೇಳಿದೆ ಪ್ರಧಾನಮಂತ್ರಿಗಳು ನಾವು ಒಳ್ಳೆ ಮಿತ್ರರು, ಅವ್ರಿಗೆ ಅಪಾರವಾಗಿ ಅಂದ್ರೆ ಪ್ರಧಾನಮಂತ್ರಿ ಮೋದಿ ಅವರ ಮೇಲೆ ಪ್ರಪಂಚದ ಎಲ್ಲಾ ಲೀಡರ್ಗಳಿಗೂ ಗೌರವ ಇದೆ. ಅಂಡ್ ಮೋದಿಜಿ ಅವರು ಒಂದ್ ಕಡೆ ಒಂದು ದೃಢ ಸಂಕಲ್ಪ ಇಟ್ರೆ ಅದು ಕೆಲಸ ಆಗುತ್ತೆ ಅಂತ. ಈಗ ಯುರೋಪ್ ಕಡೆಯಿಂದನೂ ನಮಗೆ ಲಾಭ, ನಾವು ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ಬೋದು. ಅಂದ್ರೆ ಇಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕು ಅಂದ್ರೆ ಜಾಸ್ತಿ ಮಿಷಿನ್ ಹಾಕ್ತಿವಿ. ಜಾಸ್ತಿ ಮಿಷಿನ್ ಹಾಕ್ಬೇಕು ಅಂದ್ರೆ ಜಾಸ್ತಿ ಜನಕ್ಕೆ ಉದ್ಯೋಗ ಕೊಡಬೇಕು. ಅದು ಒಂದು ವಿಕಸಿತ ಭಾರತದ ಕಡೆಗೆ ನಡೆಯೋದು. ಅದು ಯಾರಿಗೆ? ಅದ್ಯಾವ ಅಂಬಾನಿ ಅದಾನಿ ಹಾಕಲ್ಲ ಆ ಮಿಷಿನ್. ಸಣ್ಣ ಕಾರ್ಮಿಕರು, ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಇರೋರು ಅಂತವ್ರು ಹಾಕಿ ಮಿಷಿನ್ಗಳು ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ ಪ್ರತಿ ಒಂದು ಉದ್ಯಮಿ ಇರ್ಬೋದು, ಸಣ್ಣ ಉದ್ಯಮಿ ಇರ್ಬೋದು, ದೊಡ್ಡ ಉದ್ಯಮಿ ಇರ್ಬೋದು, ಎಲ್ಲರಿಗೂ ಅವಕಾಶ ಇದೆ ಬೆಳೀಲಿಕ್ಕೆ. ಅಂಡ್ ಭಾರತ ಬೆಳೀತಾ ಇದೆ. ಸೊ ಹಾಗಾಗಿ 2047ಕ್ಕೆ ಏನು ವಿಕಸಿತ ಭಾರತದ ಕಲ್ಪನೆ ಇದೆಯೋ ಆ ಕಲ್ಪನೆಯ ಕಡೆಗೆ ಇವತ್ತಿನ ಈ ಬಜೆಟ್ 2026ರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. ಸೊ ಹಾಗಾಗಿ ನಮಗದು ಅಪಾರ ನಂಬಿಕೆ ಇದೆ. 140 ಕೋಟಿ ಜನ ಏನ್ ಆಶೀರ್ವಾದ ಮಾಡಿ 3ನೇ ಬಾರಿಗೆ ಆಯ್ಕೆ ಮಾಡಿ ತಂದ್ರು, ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋ ದಿಶೆಯಲ್ಲಿ ಈ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಯಾವುದೇ ಒಂದು ರಾಜ್ಯಕ್ಕಾಗ್ಲಿ, ಚುನಾವಣೆ ಹೋಗ್ತಾ ರಾಜ್ಯಕ್ಕಾಗ್ಲಿ ವಿಶೇಷ ಅನುದಾನ ನೀಡಿಲ್ಲ. ಈಗ ತಮಿಳುನಾಡು ಚುನಾವಣೆಗೆ ಹೋಗ್ತಾ ಇದೆ, ಬೆಂಗಾಲಿ ಚುನಾವಣೆ ಹೋಗ್ತಾ ಇದೆ, ಕೊಟ್ಟಿಲ್ಲ. ಮುಂಬರುವಂತಹ ಪಂಚರಾಜ್ಯ ಚುನಾವಣೆಗಳ ಮೇಲೆ ಈ ಒಂದು ಬಜೆಟ್ ಏನಾದ್ರು ಪರಿಣಾಮ ಬೀರುತ್ತೆ ಅಂತ ಹೇಳಿ ಎಲ್ಲರೂ ನಿರೀಕ್ಷೆ ಇತ್ತು ಸರ್. ಆ ನಿಟ್ಟಿನಲ್ಲಿ ಏನಾದ್ರು ಬಜೆಟ್ ಕೂಡ ಮಾಡಿದಾರ? ಖಂಡಿತ ಮಾಡಿಲ್ಲ. ಯಾವುದೇ ಒಂದು ರಾಜ್ಯ ಎಲೆಕ್ಷನ್ ಇಟ್ಕೊಂಡು ಯಾವುದೇ ಒಂದು ರಾಜ್ಯಕ್ಕೆ ಪ್ರತ್ಯೇಕವಾಗಿ ಅನುದಾನ ನೀಡಬೇಕು, ಆ ಅನುದಾನದಿಂದ ಆ ರಾಜ್ಯದ ಪ್ರಜೆಗಳು ಇಲ್ಲ ನಾವು ಮೋದಿಜಿಯವ್ರಿಗೆ ಓಟ್ ಇಲ್ಲ, ನಾವು 11 ವರ್ಷದಲ್ಲಿ ಮಾಡಿರೋ ಕೆಲಸ ತೋರಿಸ್ಕೊಂಡು ಓಟ್ ಹಾಕಿ ಅಂತ ಕೇಳ್ತಾ ಇದೀವಿ. ಬಿಟ್ರೆ ಇವತ್ತಿಗೆ ನಾನು ನಿಮ್ಗೇನೋ ಕೊಡ್ತಾ ಇದ್ದೀನಿ, ಸೊ ನೀವು ನಾಳೆ ಓಟ್ ಹಾಕಿ ಅಂತ ಕೇಳ್ತಾ ಇಲ್ಲ. ಸೊ ಹಾಗಾಗಿ ತಮಿಳ್ನಾಡಿಗಿರ್ಬೋದು, ಕೇರಳಗಿರ್ಬೋದು, ವೆಸ್ಟ್ ಬೆಂಗಾಲ್ಗಿರ್ಬೋದು ಏನು ವಿಶೇಷವಾಗಿ ನೀಡಿಲ್ಲ. ಆಂಧ್ರ ಪ್ರದೇಶಕ್ಕೂ ವಿಶೇಷವಾಗಿ ನೀಡಿಲ್ಲ. ಯಾಕಂದ್ರೆ ಅದು NDA ಸರ್ಕಾರ ಇರ್ಬೋದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂದ್ರೂ ನಿಮ್ಗೆ ಇಲ್ಲಿ ಏನ್ ಕೊಡಬೇಕು ಕೊಟ್ಟಿದ್ದಾರೆ. 2014ರಲ್ಲಿ ರೈಲ್ವೆ ಅನುದಾನ ಕರ್ನಾಟಕಕ್ಕೆ 835 ಕೋಟಿ ಇತ್ತು. 2025ನೇ ಸಾಲಲ್ಲಿ 7566 ಕೋಟಿ, ಅಂದ್ರೆ 9 ಪಾಲ್ ಜಾಸ್ತಿ ಆಗಿದೆ. ಅಂದ್ರೆ 2014ರಿಂದ ಇಲ್ಲಿ ಬಿಜೆಪಿ ಆಡಳಿತ ನಾಕೆ 3 ವರ್ಷ ಮಾತ್ರನೇ, ಮಿಕ್ಕಿದೆಲ್ಲಾನು ಕಾಂಗ್ರೆಸ್ಸು ಮತ್ತೆ ಅವ್ರ ಮಿತ್ರ ಪಕ್ಷದವ್ರು ಇದ್ದಿದ್ದು. ಅದಿದ್ರೂ ಸಹ ಅನುದಾನ ನೀಡಿದೆ. ಪ್ರಸಾದ್ ಸ್ಕೀಮಲ್ಲಿ ರೇಣುಕಾ ಯಲ್ಲಮ್ಮ ಅನ್ನೋ ದೇವಸ್ಥಾನಕ್ಕೆ 18 ಕೋಟಿ ಹೋದ ವರ್ಷ ಕೊಟ್ಟಿದ್ರು. ಎಷ್ಟು ಜನಕ್ಕೆ ಗೊತ್ತದು? ಬೀದರಲ್ಲಿರೋ ಪಾಪನಾಶ್ ದೇವಸ್ಥಾನಕ್ಕೆ 22 ಕೋಟಿ ಕೊಟ್ಟಿದ್ರು. ಅದು ಎಷ್ಟು ಜನಕ್ಕೆ ಮಾಹಿತಿ ಇದೆ ಇದ್ರ ಬಗ್ಗೆ? ಅದು ಯಾವುದೇ ಒಂದು 2025ರಲ್ಲಿ ಎಲ್ಲಿ ಕಾಂಗ್ರೆಸ್ ಅವರೇ ಸರ್ಕಾರ ನಡೆಸ್ತಾ ಇದ್ರು. ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೂ 18 ಕೋಟಿ ಪ್ರಸಾದ್ ಸ್ಕೀಮಲ್ಲಿ, ಕೇಂದ್ರ ಸರ್ಕಾರದ ಪ್ರಸಾದ್ ಸ್ಕೀಮಲ್ಲಿ. ಬೀದರ್ನ ಪಾಪನಾಶ್ ದೇವಸ್ಥಾನಕ್ಕೆ 22 ಕೋಟಿ, ಮೈಸೂರು ಚಾಮುಂಡೇಶ್ವರಿ ದೇವಿ ಆಲಯಕ್ಕೆ 45 ಕೋಟಿ. ಅಂದ್ರೆ ವಿಕಾಸ್ ಅವ್ರ ವಿರಾಸತ್ ಅಂತ ಏನ್ ಹೇಳ್ತೀವಲ್ಲ, ನಮ್ಮ ಕಲ್ಚರ್, ಇಥೋಸ್ ಅಂಡ್ ಡೆವಲಪ್ಮೆಂಟ್ ಬ್ಲೆಂಡಿಂಗ್ ಇಟ್. ಈಗ್ಲೂ ಮೊನ್ನೆ ಬಜೆಟ್ ಅಲ್ಲಿ ಹೇಳಿದ್ರು ಟೆಂಪಲ್ ಟೌನ್ಸ್ ಡೆವಲಪ್ಮೆಂಟ್ ಮೀಸಲಿಡ್ತೀವಿ. ಯಾಕಂದ್ರೆ ನಮ್ಮ ಅಸ್ತಿತ್ವ ಏನಿದೆ
ಅದನ್ನು ಬಿಟ್ಕೊಡಲ್ಲ, ಅದನ್ನು ಡೆವಲಪ್ ಮಾಡ್ತೀವಿ. ಸೊ ಹಾಗಾಗಿ ಇವತ್ತು ಅತಿ ಹೆಚ್ಚು ಟೂರಿಸ್ಟ್ ಎಲ್ಲಿ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಅಯೋಧ್ಯೆ ರಾಮನ್ ನೋಡಕ್ ಹೋಗ್ತಾ ಇದ್ದಾರೆ. ಸೊ ಅಂದ್ರೆ ಅದೇನಾಯ್ತು, ವಿಕಾಸ್ ಅವ್ರ ವಿರಾಸತ್ ಅಂತ ಏನ್ ಪ್ರಧಾನಮಂತ್ರಿಗಳು ಹೇಳಿದ್ರಲ್ಲ ಆ ನಿಟ್ಟಿನಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಬಜೆಟ್ 2026 ಇದು ಮೊದಲನೇ ಸ್ಟೆಪ್ ಮಾತ್ರನೇ ವಿಕಸಿತ ಭಾರತದ ಕಡೆಗೆ. 10 ವರ್ಷ 10 ಹೆಜ್ಜೆಗಳು ತಗೊಂಡಿದೀವಿ, ಇದು 11ನೇ ಹೆಜ್ಜೆ. ಆದ್ರೆ ಗುರಿ ಬಂದು 2047 ವಿಕಸಿತ ಭಾರತ. ಸರ್ ಇನ್ನೊಂದು ಮಾಹಿತಿ ಕೊಡಬಹುದು ಸರ್, ಅಂದ್ರೆ ಜನಸಾಮಾನ್ಯರಿಗೆ ಈಗ ನನ್ನ ಮಗಳು ಮದುವೆ ಇನ್ನೊಂದು 5 ವರ್ಷ ಇದೆ, 10 ವರ್ಷ ಇದೆ, ಈಗಲೇ ಬೆಲೆ ಈ ರೇಂಜ್ ಇದೆಯಲ್ಲ ಚಿನ್ನ ಬೆಳ್ಳಿದು, ಈಗಲೇ ಕೊಂಡ್ಕೊಂಡು ಇಟ್ಕೊಂಡ್ಬಿಡೋಣ, ಈ ನಿಟ್ಟಿನಲ್ಲಿ ಜನಸಾಮಾನ್ಯರಿಗೆ ಏನ್ ಮಾಹಿತಿ ಕೊಡ್ಬೋದು? ನೋಡಿದ್ದು ಚಿನ್ನ ಬೆಳ್ಳಿ ಅಂತ ಹೇಳೋದು ಮಾರ್ಕೆಟ್ ಫೋರ್ಸಸ್ ಅಲ್ಲಿ ಡಿಸೈಡ್ ಆಗ್ತಾ ಇರುತ್ತೆ ಯಾವ ತರ ಜಾಸ್ತಿ. ಈಗ ನೀವೇ ಕಂಡಿರ್ಬೋದು 15 ದಿನದ ಕೆಳಗಡೆ ಬೆಳ್ಳಿ 4 ಲಕ್ಷ 1 kg ಅಂತ ಹೇಳಿದ್ರು. ಇವತ್ತಿನ ರೇಟ್ ನೋಡಿ 2,60,000. ಒಂದು ವರ್ಷಕ್ಕೆ ಮುಂಚೆ ಅದು 1.25 ಲಕ್ಷ ಇತ್ತು. ಹಾಗಾಗಿ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಯಾವ ತರ ಆಗ್ತಾ ಇದೆ, ಡಿಮ್ಯಾಂಡ್ ಅಂಡ್ ಸಪ್ಲೈ ರೀತಿಯಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ಅದಕ್ಕೂ ಗಮನದಲ್ಲಿ ಇಟ್ಕೊಂಡು ಕೆಲವು ಬಜೆಟ್ ಅಮೆಂಡ್ಮೆಂಟ್ ತಂದ್ರು. ಈ ಗೋಲ್ಡ್ ಬಾಂಡ್ಸ್ ಕೆಲವರು ಮೊದಲು ಒರಿಜಿನಲ್ ಪರ್ಚೇಸ್ ಮಾಡಿರ್ತಾರೆ, ಅವರಿಂದ ಇನ್ನೊಬ್ರು ಪರ್ಚೇಸ್ ಮಾಡೋದನ್ನ ಮಾರ್ತಾರೆ. ಆ ಎರಡನೇ ಪರ್ಚೇಸ್ ಮಾಡಿ ಮಾರೋರಿಗೆ ಟ್ಯಾಕ್ಸ್ ಅಲ್ಲಿ ರಿಯಾಯಿತಿ ಕೊಡಲ್ಲ ಅಂತಲೂ ಮಾರಿದ್ರು. ಯಾಕಂದ್ರೆ ನೀವು ಅದನ್ನ ಯೂಸ್ ಮಾಡ್ಕೋಬಾರ್ದು, ಅಂದ್ರೆ ಒಂದು ಗೋಲ್ಡ್ ಬಾಂಡ್ ಸ್ಕೀಮ್ ಏನಿತ್ತು ಅದನ್ನ ಯೂಸ್. ಸೊ ಹಾಗಾಗಿ ಸರ್ಕಾರ ಇದನ್ನ ಪರಿಗಣನೆಗೆ ತಗೊಂಡಿದೆ. RBI ಕೂಡ ಇದನ್ನ ಗಮನಿಸ್ತಾ ಇದೆ, ಯಾವ ನಿಟ್ಟಿನಲ್ಲಿ ಗೋಲ್ಡ್ ರೇಟ್ಸ್ ಹೋಗ್ತಾ ಇದೆ ಏನು ಅಂತ. ಬಟ್ ಇನ್ನೊಂದು ಹೇಳೋದ್ರೆ ನಮ್ಮ ಪ್ರೈಸ್ ರೈಸ್ ಅಂತ ಏನ್ ಹೇಳ್ತೀವಿ, ಇನ್ಫ್ಲೇಷನ್ ಅಂತ ಹೇಳ್ತೀವಿ, ಭಾರತದಲ್ಲಿ ತುಂಬಾ ಕಡಿಮೆ ಇದೆ, 1.7% ಮಾತ್ರ ಇದೆ ಇದು. ಸೊ ಹಾಗಾಗಿ ಈ ಚಿನ್ನ ಬೆಳ್ಳಿ ಈಕ್ವಿಟಿ ಮಾರ್ಕೆಟ್ ಶೇರ್ಸ್ ಸ್ಟಾಕ್ಸ್ ಅದು ಗ್ಲೋಬಲಿ ನಡೀತಾ ಇರೋ ಇವೆಂಟ್ಗಳಿಂದ. ಈಗ ಹೋದ ವಾರದಲ್ಲಿ ಸೆನ್ಸೆಕ್ಸ್ ಬಿದೋಗಿತ್ತು, ನಿನ್ನೆ ಇಂಡಿಯಾ ಮತ್ತೆ ಅಮೆರಿಕಾದು ಟ್ರೇಡ್ ಡೀಲ್ ಆಗ್ತಿದೆ ಅಂದ ತಕ್ಷಣ ತಿರ್ಗಾ ಸೆನ್ಸೆಕ್ಸ್ ಮೇಲೋಯ್ತು. ಸೊ ಹಾಗಾಗಿ ಅದು ಮಾರ್ಕೆಟ್ ಡ್ರಿವನ್ ಆಗಿರೋದ್ರಿಂದ ಅಂದ್ರೆ ಬಡವರಿಗಾಗ್ಲಿ ಮಧ್ಯಮ ವರ್ಗದಾಗಲಿ ಕೇಂದ್ರ ಸರ್ಕಾರದ ಕಡೆಯಿಂದ ಯಾವುದೇ ಒಂದು ಹೊರೆನೂ ಇಲ್ಲ. ಅವ್ರ ಮೇಲೆ ಯಾವುದೇ ಒಂದು ಅತಿ ಹೆಚ್ಚು ಟ್ಯಾಕ್ಸು ಆಗ್ತಾ ಇಲ್ಲ, ಒಂದು ಹೊರೆನೂ ಆಗ್ತಾ ಇಲ್ಲ. ಅವ್ರಿಗೆ ಇಷ್ಟು ರಿಯಾಯಿತಿ ಎಲ್ಲ ಕೊಟ್ಟಿದ್ದಕ್ಕೆ ಏನಂದ್ರೆ ಅವ್ರ ಕೈಯಲ್ಲಿ ಜಾಸ್ತಿ ಹಣ ಮಿಕ್ಕತ್ತೆ, ಅದರಿಂದ ಅವ್ರು ಪರ್ಚೇಸ್ ಮಾಡಿ ಸೇವಿಂಗ್ಸ್ ಮಾಡಿ ಅದರಲ್ಲಿ ಅವ್ರು ಖರ್ಚು ಮಾಡ್ಬೋದು. ಕೇಂದ್ರ ಸರ್ಕಾರದಿಂದ ಹೇಳ್ಬೋದು ಖಂಡಿತವಾಗಿ ಯಾವುದೇ ಒಂದು ಹೊಸ ಟ್ಯಾಕ್ಸ್ ಅವ್ರ ಮೇಲೆ ಹಾಕಿಲ್ಲ. ಚಿನ್ನದ ಮೇಲೆ ಹಾಕಿಲ್ಲ, ಚಿನ್ನದ ಮೇಲೂ ಹಾಕಿಲ್ಲ, ಬೆಳ್ಳಿ ಮೇಲೂ ಹಾಕಿಲ್ಲ. ಸರ್ ಇನ್ನು ಈ ಬಡವರು ಮಧ್ಯಮ ವರ್ಗದವ್ರಿಗೆ ಏನು ಒಂದು ಸಂದೇಶ ಕೊಡ್ಬೋದು ಸರ್? ಚಿನ್ನ ಬೆಳ್ಳಿ ಈಗಲೇ ಕೊಂಡ್ಕೊಂಡ್ರೆ ಒಳ್ಳೇದಾ ಅಥವಾ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತಾ, ಏನ್ ಹೇಳ್ಬೋದು ಸರ್? ಈಗ ನಾವು ಈ ಮ್ಯೂಚುವಲ್ ಫಂಡ್ಸ್ ಸ್ಟಾಕ್ಸ್ ಅಲ್ಲಿ ಏನ್ ಹೇಳ್ತೀವಿ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳ್ತೀವಿ. ಇವತ್ತು 10,000 ತಗೊಂತೀರಾ, ನಾಳೆ 11,000 ಆಗ್ಬೋದು, 11,000 ಆಮೇಲೆ ತಿರ್ಗಿ 10,000 ಬರ್ಬೋದು, ಅದು ತಿರ್ಗಿ 9,000 ಬರ್ಬೋದು. ನೀವು ನಿಮ್ಮ ಹತ್ರ ಹಣ ಇದ್ದಾಗೆಲ್ಲ ಕೊಂಡ್ಕೊಳ್ತಾ ಹೋದ್ರೆ ಅದು ಓವರ್ ಪೀರಿಯಡ್ ಆಫ್ ಟೈಮ್ ಆವರೇಜ್ ಪ್ರೈಸ್ ಕಡಿಮೆ ಆಗಿರುತ್ತೆ. ನೀವು 10,000 ಇದ್ದಾಗೂ ತಗೊಂಡಿರ್ತೀರಾ, 8,000 ಇದ್ದಾಗೂ ತಗೊಂಡಿರ್ತೀರಾ, 12,000 ಇದ್ದಾಗೂ ತಗೊಂಡಿರ್ತೀರಾ. ಸೊ ಹಾಗಾಗಿ ನೀವು 5 ವರ್ಷಕ್ಕೆ 10 ವರ್ಷಕ್ಕೆ ಅಂತ ನೋಡಿದಾಗ ನಿಮ್ದು ಆವರೇಜ್ ಪ್ರೈಸ್ ಕಡಿಮೆ ಆಗಿರ್ತದೆ. ಸೊ ಅದು ಹೆಂಗೆ ಅಂದ್ರೆ ಇಟ್ಸ್ ಫೈನಾನ್ಷಿಯಲ್ ಪ್ಲಾನಿಂಗ್ ಕರೆಕ್ಟ್ ಆಗಿ ಮಾಡ್ಕೊಂಡು ಎಷ್ಟು ಹಣ ಇದೆ ಅಷ್ಟಕ್ಕೆ ಎಷ್ಟು ಕೊಡ್ಬೋದು ಅದನ್ನ ನಿಬಂಧಿತೆಯಿಂದ ಮಾಡಿದ್ರೆ ಖಂಡಿತವಾಗ್ಲೂ ಯಾವುದೇ ಮಧ್ಯಮ ವರ್ಗದವ್ರಿಗಾಗ್ಲಿ ಬಡವರಿಗಾಗ್ಲಿ ಇದು ಹೊರೆ ಆಗೋದಿಲ್ಲ. ಧನ್ಯವಾದಗಳು. ಎಸ್, ನೋಡಿದ್ರಲ್ಲ, ಇದಿಷ್ಟು ಪ್ರಶಾಂತ್ ಸರ್ ಅವರ ಮಾತುಗಳಾಗಿತ್ತು. ಒಟ್ಟಾರೆ ಮೋದಿ ಸರ್ಕಾರ ದೇಶದ ಅಭಿವೃದ್ಧಿಗೆ ಪೂರಕವಾಗಿರುವಂತಹ ಬಜೆಟ್ ಅನ್ನ ನೀಡಿದೆ ಎನ್ನುವಂತಹ ಮಾತುಗಳನ್ನ ಹೇಳಿದ್ರು. ಕ್ಯಾಮರಾ ಪರ್ಸನ್ ಕೆಂಪೇಗೌಡರ ಜೊತೆ ಭಾಸ್ಕರ್ ತೋಟಗೆರೆ, ಬೆಂಗಳೂರು.